ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಇನ್ನು ನಾಷ್ಟಕ್ಕೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಮನೇಲಿ ಉಪ್ಪಿಟ್ಟು ಅಷ್ಟಾಗಿ ಯಾರೂ ತಿನ್ನೋದಿಲ್ಲ, ಆದರೆ ವಾರಕ್ಕೊಂದ್ಸಲ, 2 ವಾರ, 1 ವಾರಕ್ಕೆ ಒಂದ್ಸಲ ಈ ಥರ ಮಾಡ್ಕೊತೀನಿ ಅಷ್ಟೇ. ಅದು ಬೇರೆ ಎದ್ದಿದ್ದು ಲೇಟ್ ಆಯಿತು. ನೈಟೆಲ್ಲ ದಮ ನಿದ್ದೆನೇ ಇಲ್ಲ. ನಿದ್ದೆ ಆಟ ಆಡ್ಕೊಂಡೇ ಇದ್ದ, ಸರಿಯಾಗಿ ನಿದ್ದೆ ಮಾಡಿಲ್ಲ. ಅವನು ಕೋಲ್ಡ್ ಬೇರೆ ಆಗಿದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಏನಪ್ಪ ಮಾಡೋದು ತಲೆನೋವು. ಅದಕ್ಕೆ ಸ್ವಲ್ಪ ಬೇಗ ಆಗುತ್ತೆ ಉಪ್ಮಾ ಮಾಡಿದ್ದೆ. ಮಕ್ಳಿಗೂ ತಿನ್ಸೋಗಾಗುತ್ತೆ, ಅವನಿಗೂ ಸೇರಿ ಹೋಗುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿಕೊಂಡೆ. ಹಾಲು ಕೊಟ್ಟಿದ್ದೆ. ಇಬ್ಬರಿಗೆ ಮಗು ಏನೋ ಹಾಲು ಚೆಲ್ಬಿಟ್ಟೈತೆ, ಹೊಡೆದ್ಬಿಟ್ಟಿದ್ದಾಳೆ. ಪಾಪ ಅವನು ಹತ್ಕೊಂಡು ಬರ್ತಿದ್ದಾನೆ. ದಾಯ ದಾಯು ಕೊಟ್ಟಿಂದು ಪಾಪನೇ ಯಾರು ಪಾಪನ ಕೊಟ್ಟಿಂದು ಕೊಡಲ್ಲ ಇಟ್ಲು. ಆದ್ರೂ ಅಳ್ತಾಯಿದ್ರೆ ಎಷ್ಟು ಕ್ಯೂಟಾಗಿ ಅನ್ಸೋದು. ಕ್ಯೂಟ್ ವಾಯ್ಸ್, ಎಷ್ಟು ಮುದ್ದಾಗಿ ಅಳ್ತಿದ್ದಾನೆ ಅಂತ ಅದು ವಾಯ್ಸ್ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಇನ್ನು ನನ್ನ ಮಗಳು ನೋಡಿ, ಗೇಟ್ ಹತ್ತು ಹೋಗೋಷ್ಟು ದೊಡ್ಡವಳಾಗ್ಬಿಟ್ಟವಳೆ. ಅವ್ಳು ಗೇಟ್ ಹಾಕೋದಕ್ಕೂ ತೆಗಿಯೋದಕ್ಕೂ ಬರೋದಿಲ್ಲ. ಇವತ್ತು ಗೇಟ್ ಹತ್ತಿ ಏನೋ ಅವ್ರ ಪಕ್ಕದಲ್ಲಿ ಮಕ್ಕಳು ಹತ್ತುತ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ಅವಳು ಪಕ್ಕದಲ್ಲಿ ಅವ್ನು ಹೇಳ್ಕೊಡ್ತಿದ್ದಾನೆ ಗೇಟ್ ಹತ್ತಿ ತೆಗಿ ಅಂತ. ಹೋಗ್ಬೇಡ ಅಂತ ಮನೆ ಚಿಲ್ಕ ಹಾಕಿದ್ದೆ, ಆದರೂ ಹೋಗಿದ್ದಾಳೆ. ಮಾತೇ ಕೇಳಲ್ಲ. ಈ ನಡುವೆ ತುಂಬ ಗಲಾಟೆ, ಮಾತಾಡೋದು ಜಾಸ್ತಿ ಆಗ್ಬಿಟ್ಟೈತೆ ಅವಳದು. ಬಾಯಿ ಕೊಡೋದಕ್ಕಾಗಲ್ಲ, ಅಷ್ಟೇ ಗಲಾಟೆ, ಅಷ್ಟೇ ತರಲೆ. ಈ ಮಕ್ಕಳನ್ನ ಯಾಕೆ ಸುಧಾರಿಸೋದೋ ಏನೋ ಒಂಚೂರು ಗೊತ್ತಿಲ್ಲ. ಹೇಳಿದ ಮಾತೇ ಕೇಳಲ್ಲ ಅಂತಾಳೆ ನನ್ನ ಮಗಳಂತೂ. ಅದರಲ್ಲೂ ನನ್ನ ಮಗ ಬೇರೆ ಹ್ಞೂ ಅಂತ. ಇನ್ನು ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಊಟ ಮಾಡಿಸಿ ಅವ್ರನ್ನ ಚಾರ್ವಿನ ಹೋಟ್ಲ ಹತ್ರ ಕರ್ಕೊಂಡೋದ್ರು ತಾತ. ಇನ್ನು ನಾನು ರಾಜು ಮತ್ತು ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಅವರೆಕಾಯಿ ತೊಗೊಂಡಿದ್ರು, ಬಿಡಿಸಿಟ್ಟಿದ್ರು ಮಾಡಬೇಕು ಅಂದರೆ. ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಹಾಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಮತ್ತು ಮಕ್ಕಳಿಗೆ ಇಬ್ಬರಿಗೂ ನಾಷ್ಟ ತಿನ್ನಿಸ್ಬೇಕು ಈಗ. ಹಾಗೆ ನನಗೆ ಕಾಫಿ ಮತ್ತು ತಾತಂಗೆ ಟೀ ಕೊಟ್ಟೆ. ಇವತ್ತು ಅಮಾವಾಸ್ಯೆ ಬೇರೆ. ಕಾಟರಮ್ಮ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಅಲ್ಲಿ ಮಕ್ಕಳಿಗೆ ಇಬ್ಬರು ದೃಷ್ಟಿ ತೆಗೆಸಿದ್ವಿ. ಅಲ್ಲಿ ಮಕ್ಕಳಿಗೆ ದೃಷ್ಟಿ ತೆಗೆಸೋದು ಒಂಚೂರು ಸಮಾಧಾನ ಆಗೋದು. ಮಕ್ಕಳು ಭಯ ಪಡೋದು, ಅಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ. ಇನ್ನು ಧನು ಅಂತೂ ಮಲಗಿ ಎದ್ದೊಳ್ದ. ಮುಂದೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಈಗ ಅಜ್ಜೆ ಇಡ್ತಿದ್ದಾನೆ ಸ್ವಲ್ಪ. ಇನ್ನು ಚಾರ್ವಿ ಅಂತೂ ಮನೇಲಿ ಇರೋದೇ ಇಲ್ಲ. ಅವಳು 1 ನಿಮಿಷನೂ ಯಾರಾದರೂ ಕಾಣಿಸಿದ್ರೆ ಸಾಕು ಹೋಟ್ಲ ಹತ್ರ ಓಡೋಗ್ತಾಳೆ, 1 ನಿಮಿಷನೂ ಇರಲ್ಲ. ಇನ್ನು ನೈಟ್ ಅಡುಗೆಗೆ ಅಂತ ಅವರೆಕಾಯಿ ಸಾರು ಮಾಡ್ಕೊತಾ ಇದ್ದೀನಿ. 1 kg ಅವರೆಕಾಯಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಪಾತ್ರೆಲಿ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಹಾಕ್ಕೊಂಡೆ. ಸ್ವಲ್ಪ ಬೇಗ ಆಗುತ್ತಲ್ವ ಕುಕ್ಕರಲ್ಲಿ ಅಂತ. ಇನ್ನು ಚಾರ್ವಿ ಬಂದರೆ ಅಡುಗೆ ಮಾಡೋಕ್ಕೆ ಬಿಡಲ್ಲ, ಅವ್ನು ಮಲಗಿದ್ದಾನೆ. ಇನ್ನು ಅವರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಒಂಚೂರು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ 1-3 ವಿಸಿಲ್ ಬರೋ ಗಂಟ. ಬೇಳೆ ಬೇಯಿಸೋಷ್ಟರಲ್ಲಿ ಸ್ವಲ್ಪ ಮಸಾಲೆ ರೆಡಿ ಮಾಡೋಣ ಮಾಡ್ಕೊತಾ ಇದ್ದೀನಿ. ಇನ್ನು ಜಾರಿಗೆ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ಕೊತಾ ಇದ್ದೀನಿ. 1 ಎಸಳು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಒಂದಿಷ್ಟು, ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇನ್ನು ವಿಸಿಲ್ ಬಂದಾಗಿದೆ. 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಟೊಮೊಟೊ 4 ಬೇಯಿಸ್ಕೊಂಡಿದ್ದೆ ಅದರಲ್ಲೇ ಬೇಳೆ ಜೊತೆಗೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಬೆಂದಿರೋ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊತಾ ಇಲ್ಲ, ಬೇಳೆನೇ ಸಾಕು. ಅದಕ್ಕೆ ಬೇಕಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ತೆಂಗಿನಕಾಯಿ ತಿನ್ನಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ನಾನು, ಬೇಳೆನೇ ಸಾಕು. ಇನ್ನು ರುಬ್ಬಿರೋ ಮಸಾಲೆನ ಕುಕ್ಕರ್ಗೆ ಹಾಕ್ಕೊಂಡು ಬೇಳೆ ಜೊತೆಗೆ ಬೇಯಿಸ್ಕೊಬೇಕು. ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಒಂಚೂರು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ.
ಇನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಸಾರು ಆಯಿತು. ಇನ್ನೊಂದು ಸ್ವಲ್ಪ ಕಾಯಿಸ್ಕೊಂಡ್ರೆ ಆಯಿತು. ಸಾರಿದ್ರೆ ಗಟ್ಟಿ ಆಗುತ್ತೆ. ನನ್ನ ಮಗಳು ಏನು ಮಾಡ್ತಿದ್ದಾಳೋ ಏನೋ ನೋಡಿ ಬನ್ನಿ. ಮಲಗಿರೋನ ಎಬ್ಬಿಸ್ಬಿಟ್ಟು ಏನೋ ತರಲೆ ಕೆಲಸ ಮಾಡ್ತಿದ್ದಾಳೆ. ಸೈಲೆಂಟಾಗಿ ಆಟ ಆಡಿಸ್ಕೊಂಡಿರ್ತಾಳೆ. ಇದ್ದಕ್ಕಿದ್ದಂಗೆ ಅವನ ಮೇಲೇ ಹೋಗಿ ಮಲಗೋದು, ಈ ಥರ ಕೈ ಕಾಲು ಎಳೆಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಏನೋ ಮಾಡ್ತಿದ್ದಾಳೆ. ಇನ್ನು ಅವ್ನು ಅಳ್ತಾ ಇದ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದೆ. ಅವನಿಗೀಗ ಸೇರಿಯಾದ ಮಾಡಿ ತಿನ್ನಿಸ್ಬೇಕು. ಈ ಥರ ಹೊರಗಡೆ ಕರ್ಕೊಂಬಂದ್ರೆ ಏನು ಗೊತ್ತಿಲ್ಲ ಮಗು ಸೈಲೆಂಟಾಗಿ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತಾನೆ. ಪಿಂಕಿ ಎಲ್ಲಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.